ಧಾರವಾಡದಲ್ಲಿ ನಡೆದ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ಬೆನ್ನಲ್ಲೇ ಈಗ ಮಂಡ್ಯದಲ್ಲೂ ನಿರುದ್ಯೋಗಿ ಯುವಕರು ರಸ್ತೆಗಿಳಿದಿದ್ದಾರೆ. ನಮಗೆ ಕೆಲಸ ಕೊಡಿ ಇಲ್ಲವೇ ಮನೆಗೆ ಹೋಗಿ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಯುವಜನತೆ ಸಮರ ಸಾರಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ ಈ ಪ್ರತಿಭಟನೆಯ ಸವಿಸ್ತಾರ ವರದಿ ಇಲ್ಲಿದೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಆವರಣ ಇಂದು ಯುವಕರ ಘೋಷಣೆಗಳಿಂದ ಮೊಳಗಿತ್ತು. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನೂರಾರು ಯುವಕರು ಪ್ರತಿಭಟನೆ ನಡೆಸಿದರು. ಕೈಯಲ್ಲಿ ಯೂತ್ ವಾಂಟ್ ಜಾಬ್ ಎಂಬ ಪೋಸ್ಟರ್ಗಳನ್ನು ಹಿಡಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿಳಂಬ ನೀತಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹೋರಾಟಕ್ಕೆ ಕರವೇ ಜಿಲ್ಲಾಧ್ಯಕ್ಷ ಜಯರಾಮ್ ಅವರು ಸಾಥ್ ನೀಡುವ ಮೂಲಕ ಯುವಕರ ಧ್ವನಿಗೆ ಶಕ್ತಿ ತುಂಬಿದರು. ರಾಜ್ಯ ಸರ್ಕಾರಗಳಲ್ಲಿ ನೇಮಕಾತಿಯಲ್ಲಿ ನಡೆಯುವ ಅಕ್ರಮವನ್ನು ತಡೆಗಟ್ಟಿ ಬಾಕಿ ಇರುವ 56,432 ಹುದ್ದೆಗಳಿಗೆ ಕೂಡಲೇ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಧೂಳು ಹಿಡಿಯುತ್ತಿರುವ ಲಕ್ಷಾಂತರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಮೂಲಕ ನಿರುದ್ಯೋಗಿಗಳಿಗೆ ಆಸರೆಯಾಗಬೇಕು ಎಂದು ಯುವಕರು ಒತ್ತಾಯಿಸಿದರು. ದೇಶಾದ್ಯಂತವಿರುವ ಸುಮಾರು 10 ಲಕ್ಷ ಹುದ್ದೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡಬೇಕು. ನೇಮಕಾತಿ ಪ್ರಕ್ರಿಯೆಗೆ ನಿರ್ದಿಷ್ಟ ಕಾಲಮಿತಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಬೇಕು. ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಭದ್ರತೆ ನೀಡಲು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಸರ್ಕಾರ ಕೇವಲ ಭರವಸೆ ನೀಡಿ ಕಾಲಹರಣ ಮಾಡಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡ್ತಾ ಇದ್ದೀವಿ. AIDYO ನೇತೃತ್ವದಲ್ಲಿ ಪ್ರಮುಖ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಏನು ಧಾರವಾಡದಲ್ಲಿ ನಡೆದಂಥ ಬೃಹತ್ ಮಟ್ಟದ ಹೋರಾಟದ ನಂತರ ಇಡೀ ರಾಜ್ಯದಾದ್ಯಂತ ಉದ್ಯೋಗಾಕಾಂಕ್ಷಿಗಳ ಒತ್ತಡದ ನಂತರ ಏನು ರಾಜ್ಯ ಸರ್ಕಾರ 56,000 ಹುದ್ದೆಗಳನ್ನ ನಾವು ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ಸಿಕ್ಕಿದೆ ಭರ್ತಿ ಮಾಡ್ಕೊಳ್ಳೋದಕ್ಕೆ 30 ದಿನಗಳ ಕಾಲಮಿತಿ ಕೊಟ್ಟಿದ್ದಾರೆ. ಅದು ಬರೀ ಕಾಲಮಿತಿ ಕೊಟ್ಟರೆ ಅಷ್ಟೇ ಸಾಕಾಗಲ್ಲ, ಅಧಿಕೃತವಾಗಿ ಅಧಿಸೂಚನೆನ ಈ ಕೂಡಲೇ ಹೊರಡಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಈ ಕೂಡಲೇ ಮನವಿ ಮಾಡ್ತಾ ಇದ್ದೀವಿ. ಅದು ನಮ್ಮ ಪ್ರಮುಖ ಬೇಡಿಕೆ. ಇನ್ನೊಂದು ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ, ನಾವು ನೋಡ್ತಾ ಇದ್ದೀವಿ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಅನ್ನೋದು, ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಅನ್ನೋದು ಹೆಚ್ಚುತ್ತಾ ಇದೆ. ಅದು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಗಳ ನೇಮಕಾತಿಯಲ್ಲಿ. KPSC ಅಂತೂ ಅದು ಬಂದಾಗಿಂದನೂ ಕೂಡ ಭ್ರಷ್ಟಾಚಾರದ ಕೂಪದಲ್ಲೇ ಮುಳುಗಿದೆ. ಮೊನ್ನೆನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, KS ಫಲಿತಾಂಶ ಬಂದಿದೆ. ಅಲ್ಲಿ ಒಂದೇ ಕೊಠಡಿಯಲ್ಲಿ 10 ಜನ 15 ಜನ ನೇಮಕಾತಿಯಾಗಿರೋದು, ಅಕ್ಕಪಕ್ಕ ಸೀರಿಯಲ್ ನಂಬರ್ನ ಅಭ್ಯರ್ಥಿಗಳೇ ನೇಮಕಾತಿಯಾಗಿರೋದು ಪ್ರಶ್ನೆ ಹುಟ್ಟು ಹಾಕಿದೆ. ಮಾಧ್ಯಮಗಳು ಕೂಡ ಅದರಲ್ಲಿ ಚರ್ಚೆ ನಡೀತಿದೆ. ಹಾಗೆ ಹಿಂದೇನು PC ಓಟ ಅವರ ನೇತೃತ್ವದಲ್ಲಿ ಕಮಿಟಿಗಳ ರೆಕಮೆಂಡೇಷನ್ ಆಯಿತು, ಅದನ್ನು ಇಂಪ್ಲಿಮೆಂಟ್ ಮಾಡಿ ನೇಮಕಾತಿ ಅಕ್ರಮನ ತಡೆಗಟ್ಟಬೇಕು. ಮತ್ತು ನೇಮಕಾತಿಯಲ್ಲಿ ಏನು ದುಬಾರಿ ಅರ್ಜಿ ಶುಲ್ಕನ ನಿರುದ್ಯೋಗಿ ಯುವಕರಿಂದ ವಸೂಲಿ ಮಾಡ್ತಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರಗಳು, ಅದನ್ನು ಈ ಕೂಡಲೇ ನಿಲ್ಲಿಸಬೇಕು. ನೇಮಕಾತಿನ ಈ ಕೂಡಲೇ ಎಲ್ಲ ಅಂದರೆ ರಾಜ್ಯದಲ್ಲಿ 2.25 ಲಕ್ಷ, ಕೇಂದ್ರದಲ್ಲಿ 10 ಲಕ್ಷ ಹುದ್ದೆಗಳ ಖಾಲಿ ಏನಿದೆ ಅದನ್ನು ನೇಮಕ ಮಾಡಬೇಕು. ಖಾಸಗೀಕರಣದ ಹೆಸರಲ್ಲಿ ರೈಲ್ವೆನ ಮತ್ತು ಸಾರ್ವಜನಿಕ ಉದ್ದಿಮೆಗಳನ್ನ ಮುಚ್ತಾ ಇರೋದನ್ನು ವಿರೋಧಿಸಿ ಅಲ್ಲಿ ನೇಮಕಾತಿಗಳನ್ನ ಉಳಿಸ್ಕೋಬೇಕು. ಪರ್ಮನೆಂಟ್ ನೇಚರ್ ಆಫ್ ಜಾಬನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ನೇಮಕ ಮಾಡ್ಕೋಬೇಕು. KPS ಮ್ಯಾಗ್ನೆಟ್ ಸ್ಕೂಲ್ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಟೀಚರ್ಸ್ ಪೋಸ್ಟ್ಗಳನ್ನ ಅಬಾಲಿಷ್ ಮಾಡ್ತಿದ್ದಾರೆ, ನೇಮಕಾತಿ ಮಾಡ್ಕೋತಾ ಇಲ್ಲ. ಅದನ್ನು ಈ ಕೂಡಲೇ KPS ಮ್ಯಾಗ್ನೆಟ್ ಸ್ಕೂಲ್ ಯೋಜನೆನ ನಿಲ್ಲಿಸಿ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅಂತ ನಾವು ಈ ಮೂಲಕ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಈ ಸಭೆ ಮೂಲಕ ನಾವು ವಿದ್ಯಾರ್ಥಿಗಳೆಲ್ಲರೂ ಕೂಡ ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕೇಂದ್ರ ಸರ್ಕಾರ ಬಂದಾಗಿದ್ದಿನಿಂದ ಇವತ್ತಿನವರೆಗೂ ಯಾವುದೇ ಅಧಿಸೂಚನೆ ಹೊರಡಿಸಿ ನೌಕರಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲಿಲ್ಲ. ಏನು ಮಹಾರಾಜರು ಕಟ್ಟಿರ್ತಕ್ಕಂಥ BHEL ಆಗ್ಬೋದು, HEL ಆಗ್ಬೋದು, ಹಲವಾರು ಕಾರ್ಖಾನೆಗಳನ್ನ ಕೊಟ್ಟಂಥ ಕೀರ್ತಿ ಕರ್ನಾಟಕದ ಮಹಾರಾಜರಿಗೆ ಸಲ್ಲುತ್ತೆ. ಅಂಥ ಒಂದು ವ್ಯವಸ್ಥೆ ಒಳಗೆ ಹಲವಾರು ಕಾರ್ಖಾನೆಗಳನ್ನ ನೀವು ಖಾಸಗಿಗೆ ಕೊಟ್ಟು ಹಲವಾರು ಉದ್ಯೋಗವನ್ನು ಕುಂಠಿತಗೊಳಿಸಿ ಅವರೇನು ಜೀತ ಪದ್ಧತಿ ವ್ಯವಸ್ಥೆ ಒಳಗೆ ಮಾಡುವಂಥ ವ್ಯವಸ್ಥೆಯನ್ನು ತಂದಿಟ್ಟಿದ್ದೀರಿ. ಇವತ್ತು ವಿದ್ಯಾವಂತರಿಗೆ ಉದ್ಯೋಗವನ್ನು ಕೊಡ್ದೇನೆ ವಿದ್ಯಾವಂತರನ್ನ ಮಾಡಿದ್ರೆ ಸಾಲದು, ಉದ್ಯೋಗನೂ ಕೊಡಬೇಕು. ರಾಜ್ಯ ಸರ್ಕಾರ ಇವತ್ತೇನು ನಾವು ಅನುಮೋದನೆ ಮಾಡಿದ್ದೀವಿ ಸಚಿವ ಸಂಪುಟದಲ್ಲಿ ಅಂತ ಹೇಳಿದ್ದೀರೋ ಅದನ್ನ ತಕ್ಷಣದಲ್ಲಿ ನೀವು ಜಾರಿ ಮಾಡದಿದ್ದರೆ ಉಗ್ರವಾದಂಥ ಹೋರಾಟವನ್ನು ನಂಬ್ಕೋಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗುತ್ತೆ. ಹಾಗೆ ಕೇಂದ್ರ ಸರ್ಕಾರ ಪದೇ ಪದೇ ಹಿಂದಿಯನ್ನು ಏರಿಕೆ ಮಾಡಿ ಇಲ್ಲಿ ಉದ್ಯೋಗವನ್ನು ಉತ್ತರ ಪ್ರದೇಶದವ್ರಿಗೆ ಕೊಡುವಂಥ ಹುನ್ನಾರ ನಡೀತಾ ಇದೆ. ಉದಾಹರಣೆಗೆ ಇವತ್ತು ರೈಲ್ವೆ ಇಲಾಖೆ ಆಗ್ಬೋದು, ಬ್ಯಾಂಕ್ ಕಚೇರಿಗಳಾಗ್ಬೋದು, LIC ಕಚೇರಿಗಳಾಗ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಕಚೇರಿಗಳಲ್ಲೂ ಕೂಡ ಉದ್ಯೋಗ ಕನ್ನಡಿಗರಿಲ್ಲಾಗಿದೆ. ಈ ಕೂಡಲೇ ಅದೆಲ್ಲವನ್ನು ಸರಿಪಡಿಸಿ ಉದ್ಯೋಗವನ್ನು ನೀಡಬೇಕು.
ಕೇಂದ್ರ ಸರ್ಕಾರದ ತಾರತಮ್ಯವನ್ನು ಹೋಗಲಾಡಿಸ್ಬೇಕು. ಅವ್ರು ಮಾಡ್ತಾ ಇರ್ತಕ್ಕಂಥ ನಮ್ಮ ಕನ್ನಡಿಗರ ಟ್ಯಾಕ್ಸ್ ಬೇಕು, ಆದರೆ ಕನ್ನಡಿಗರ ಉದ್ಯೋಗ ಬೇಡ ಅಂತಕ್ಕಂಥ ವ್ಯವಸ್ಥೆನ ತಂದಿಟ್ಟಿದ್ದೀರಿ. ಒಕ್ಕೂಟ ವ್ಯವಸ್ಥೆ ಒಳಗೆ ನಮ್ಮ ಹಕ್ಕು ಏನು ಸಿಗಬೇಕು ಅದಕ್ಕೆ ನೀವು ಪಾಲಿಸಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೀವಿ. ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿರುವುದು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗೆ ಮಾರಕ ಎಂದು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಸುನಂದ ಜಯರಾಮ್ ಕಳವಳ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಕುಡಿಯುವ ನೀರಿನ ಯೋಜನೆಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಪೂರೈಕೆ ಮಾಡುವುದನ್ನು ವಿರೋಧ ಮಾಡುತ್ತಿದ್ದರೂ ಸರ್ಕಾರಗಳು ಯೋಜನೆಗಳನ್ನು ರೂಪಿಸಿಕೊಂಡು ಬರುತ್ತಿವೆ. ಡ್ಯಾಂನ ನಿರ್ಮಾಣ ಕೃಷಿ ಉದ್ದೇಶಕ್ಕಾಗಿ ಎಂಬುದು ತಿಳಿದಿದ್ದರೂ ಸರ್ಕಾರಗಳು ಮಂಡ್ಯ ಕೃಷಿಯನ್ನು ನಾಶ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಈಗಾಗಲೇ 5 ಹಂತದಲ್ಲಿ ಬೆಂಗಳೂರಿಗೆ ನೀರು ಕೊಂಡೊಯ್ಯಲಾಗಿದೆ. ಇದೀಗ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಗೆ ನೀರು ಕೊಡಲು 6ನೇ ಹಂತದಲ್ಲಿ ಯೋಜನೆ ರೂಪಿಸಿ ಅನುಮೋದನೆ ಪಡೆಯಲಾಗಿದೆ. ಇದರಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶಗಳಲ್ಲಿ 2ನೇ ಬೆಳೆಗೆ ನೀರಿನ ಲಭ್ಯತೆ ಇಲ್ಲವಾಗುತ್ತದೆ. ಅಲ್ಲದೆ ಕೊನೆಯ ಭಾಗದ ಮಳವಳ್ಳಿ, ಮದ್ದೂರು, ನಾಗಮಂಗಲ ಭಾಗಗಳಲ್ಲಿ ಕೃಷಿ ನಾಶವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೆಆರ್ಎಸ್ ಅಣೆಕಟ್ಟೆಯ ಮೂಲಕ ಕಾವೇರಿ ನದಿ ನೀರಿನ ಮೇಲೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಮೊನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯಾಗಿದೆ. ಕರ್ನಾಟಕ ಸರ್ಕಾರ ತಗೊಳ್ತಿರುವಂಥ ಈ ನಿರ್ಧಾರಗಳ ಬಗ್ಗೆ ನಮಗೆ ದೊಡ್ಡ ಚಿಂತನೆಯೇ ಆಗಿಬಿಟ್ಟಿದೆ. ಈ ದೇಶದ ನೀರಿನ ನಿರ್ವಹಣೆ ಬಳಕೆ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೆ ಸರ್ಕಾರ? ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಆರ್ಎಸ್ ಅಣೆಕಟ್ಟೆ ನಮ್ಮ ಸದ್ಯದಲ್ಲಿ 49.5 TMC ನೀರನ್ನು ಮಾತ್ರ ಸಂಗ್ರಹಿಸುವಂಥ ಸಾಮರ್ಥ್ಯ ಇರುವಂಥದ್ದು. ಇದರಲ್ಲಿ ಮಳೆ ಬಿದ್ದು ಅಣೆಕಟ್ಟೆ ಸಂಪೂರ್ಣವಾಗಿ ತುಂಬಿದರೆ ಮಾತ್ರ ಅದರ ಬಳಕೆ ಸಮರ್ಪಕವಾಗಿ ಸಕಾಲಕ್ಕೆ ಸರಿಯಾಗಿ ಆಗುತ್ತೆ. ಅದರೊಳಗೆ ಈಗಾಗಲೇ ನಾವು ಪ್ರತಿ ವರ್ಷಕ್ಕೊಮ್ಮೆ ಮಳೆ ಬೀಳದೇ ಇದ್ದಾಗ ಕಾವೇರಿ ನದಿ ನೀರಿನ ವಿಚಾರವಾದಲ್ಲಿ ತಮಿಳುನಾಡಿಗೂ ನಮಗೂ ಇರ್ತಕ್ಕಂಥ ಒಂದು ವಾದ ವಿವಾದ, ಅಂತಿಮಗೊಳ್ಳದ ನಿಲುವುಗಳು, ಇದರಲ್ಲಿ ಹೋರಾಟ ಸದಾ ಸಿದ್ಧ. ಇದರ ನಡುವೆ ಕರ್ನಾಟಕ ಸರ್ಕಾರ ಅದನ್ನು ಶಾಶ್ವತ ಪರಿಹಾರದ ನಿಟ್ಟಿನಲ್ಲೂ ಯೋಚನೆಯನ್ನು ಮಾಡಿಲ್ಲ. ಅದಿರಲಿ ಒತ್ತಟ್ಟಿಗೆ. ಆದರೆ ಇಲ್ಲಿ ಗ್ರೇಟರ್ ಬೆಂಗಳೂರನ್ನ ಮಾಡೋಕ್ಕೆ ಹೊರಟು ಬೆಂಗಳೂರಿನ ಆಜುಬಾಜಿನ ಸಮಸ್ತ ಪ್ರದೇಶಗಳಿಗೆಲ್ಲ ನೀರನ್ನು ಹರಿಸುವ ಆಲೋಚನೆಯಿಂದ ಮತ್ತೆ 6ನೇ ಹಂತದ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ನಾವು ಈಗಾಗಲೇ ನಮ್ಮ ಸಮಿತಿಯಿಂದ ಅನೇಕ ಬಾರಿ ಇದಕ್ಕೆ ವಿರೋಧವನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಮಳವಳ್ಳಿನಲ್ಲಿ ನಡೆದಂಥ ಸಭೆಯಲ್ಲಿ ನರೇಂದ್ರ ಸ್ವಾಮಿಯವರು ಅಲ್ಲಿಯ ಶಾಸಕರು ಅಧ್ಯಕ್ಷತೆ ವಹಿಸಿ ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ಅದೇ ನರೇಂದ್ರ ಸ್ವಾಮಿ ಸರ್ ಅವರು ಕೊನೆ ಭಾಗಕ್ಕೆ ನೀರು ಸಿಗಲ್ಲ ನಮಗೆ ಅಂತ ಕೂಗ್ತಾರೆ, ಹೇಳ್ತಾರೆ, ಅಲ್ಲಿ ಜನ ಬೇಡ್ಕೊಳ್ತಾರೆ. ಆದರೆ ಅದೇ ಸಭೆಯಲ್ಲಿ ಅವರೇ ಇದ್ದು ಅವರು ಆ ಸಭೆಯಲ್ಲಿ ಮುಂದುವರೆದ ಭಾಗವಾಗಿ ನೀರನ್ನು ಮುಂದೆ ಹರಿಸಲಿಕ್ಕೆ ಒಪ್ಪಿಗೆ ತಗೊಳ್ತಾರೆ. ಎಂಥ ದುರಂತ ಅಂತ ನಮ್ಮ ಒಂದು ಆಲೋಚನೆ. ಇಷ್ಟು ಜನ ಚುನಾಯಿತರು ನೀರು ನಿರ್ವಹಣೆಯಲ್ಲಿ ವಿಫಲರಾಗ್ತಾ ಇದ್ದಾರೆ. ಸ್ವತಃ ಕಾಪಾಡಬೇಕಾದವರೇ ಬಲಿ ಕೊಡ್ತಾ ಇದ್ದಾರೆ. ಅಣೆಕಟ್ಟೆಯನ್ನು ಕೊಲ್ತಾ ಇದ್ದಾರೆ. ಈಗೇನೆಂದರೆ ಬ್ರಹ್ಮಾಸ್ತ್ರ, KRS ಅವರಿಗೆ ಬ್ರಹ್ಮಾಸ್ತ್ರ. ಮಂಡ್ಯ ಜಿಲ್ಲೆಯಲ್ಲಿ KRS ಅಣೆಕಟ್ಟೆ ಒಂದು ಚೆನ್ನಾಗಿರಬೇಕಾಗತ್ತೆ, ಭದ್ರತೆಯಾಗಿ, ಮತ್ತು ನೀರು ಸಕಾಲಕ್ಕೆ ತುಂಬಬೇಕಾಗತ್ತೆ. ಇನ್ನೊಂದು ಮೈ ಶುಗರ್ ಕಾರ್ಖಾನೆ ಭದ್ರವಾಗಿ ಚೆನ್ನಾಗಿ ನಡಿಬೇಕಾಗತ್ತೆ, ಸಕಾಲಕ್ಕೆ ಅದು ಕಬ್ಬನ್ನು ಹೆಚ್ಚಿಗೆ ನುರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಇದು ಎರಡರ ಜೊತೆಗೆ ಈಗ ನಮಗೆ ವಿಶ್ವವಿದ್ಯಾನಿಲಯ ಆಗ್ತಾಯಿದೆ, ಕೃಷಿಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳಾಗುತ್ತೆ, ಅದಕ್ಕೆ ಗೌರವ ಕೊಟ್ಟು ಹೇಗೆ ಮಾಡಬೇಕೋ ಸರ್ಕಾರ ಅದಕ್ಕೆ ಸೌಲಭ್ಯನ ಮಾಡಬೇಕಾಗತ್ತೆ. ಇಷ್ಟು ವಿಚಾರಗಳ ನಡುವೆ ನಮ್ಮ ಜಿಲ್ಲೆ ಸ್ವಲ್ಪ ಸಮಾಧಾನಕರವಾಗಿ ಹೋಗ್ಬೋದಾಗತ್ತೆ. ಬಿದ್ದು ನೀರನ್ನು ಸಂಗ್ರಹಿಸಿ ಅದಕ್ಕೇ ನಾವು ಒಣಪ್ರದೇಶಗಳು ನಾಗಮಂಗಲ, ಮಳವಳ್ಳಿ, ಮದ್ದೂರು ಸಾಯ್ತಾ ಇರುವಾಗ ಗ್ರೇಟರ್ ಬೆಂಗಳೂರು ಹೆಸರಿಗೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಯ್ತಪ್ಪ. ಇವರೆಲ್ಲ ವಿಷಯಕ್ಕೂ ಕ್ಯಾಬಿನೆಟಲ್ಲಿ ಅನುಮೋದನೆ ಮಾಡಿಕೊಂಡು ಯಾವ ವಿಷಯಕ್ಕೆ ಯಾರ ಅನುಮತಿ, ಯಾರ ಚರ್ಚೆ, ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕ್ಯಾಬಿನೆಟಲ್ಲಿ ವಿಷಯಗಳು ಚರ್ಚೆ ಆಗ್ತಾ ಇದ್ದಾವ? ಹೀಗಾದರೆ ಹೇಗೆ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋದು? ನಾವು ಯಾರ ಮೇಲೆ ಅವಲಂಬನೆಯಾಗಿ ನಾವು ನಂಬಿ ಜೀವನ ಮಾಡೋದು? ಭಾಳ ದುರಂತದ ವಿಷಯ ಅಂತ ನಾನು ಇದನ್ನು ಭಾವಿಸ್ತೇನೆ.
ಇದರಲ್ಲಿ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ನಿಮ್ಮ ಕೈಯಲ್ಲಿ ಕೊಟ್ಟಿರುವ ಪತ್ರದ ಮೂಲಕ ನಾವು ಎಲ್ಲ ವಿಷಯವನ್ನು ಗಮನಕ್ಕೆ ತಂದಿದ್ದೀವಿ. ಇಲ್ಲಿ ಈ ಯೋಜನೆಗಾಗಿ ವೆಚ್ಚ ಆಗ್ತಾ ಇರುವಂಥ ಹಣ ಈಗಾಗಲೇ ನಿಮಗೆ ನಾವು ಗೋಷ್ಠಿಯಲ್ಲಿ ಹಿರಿಯ ಉಪಾಧ್ಯಕ್ಷ ಕೆ ಬೋರಯ್ಯ, ಉಪಾಧ್ಯಕ್ಷರಾದ ಕೆಂಪೇಗೌಡ, ಇಂಡುವಾಳು ಚಂದ್ರಶೇಖರ್, ಖಜಾಂಚಿ ಮುದ್ದೇಗೌಡ, ಸಂಘಟನಾ ಕಾರ್ಯದರ್ಶಿಗಳಾದ ಮಂಜುನಾಥ್, ಎಸ್ ನಾರಾಯಣ್ ಇದ್ದರು. ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಬೃಹತ್ ಎಸ್ಸಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದ ಯಶಸ್ವಿಗಾಗಿ ಮಂಡ್ಯದಲ್ಲಿ ಇಂದು ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ವತಿಯಿಂದ ಮಹತ್ವದ ಪೂರ್ವಭಾವಿ ಸಭೆ ನಡೆಸಲಾಯಿತು. ಮಾರ್ಚ್ 12ರಂದು ನಡೆಯಲಿರುವ ಬೆಂಗಳೂರು ಚಲೋ ಹಾಗೂ ಎಸ್ಸಿ ಒಳ ಮೀಸಲಾತಿ ಹೋರಾಟದ ಕುರಿತು ಚರ್ಚಿಸಲು ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ಪದಾಧಿಕಾರಿಗಳು ಸಭೆ ಸೇರಿದ್ದರು. ಸಂಘದ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ಈ ಮಹತ್ವದ ಸಭೆ ನಡೆಯಿತು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ರಾಜ್ಯ ಬಜೆಟ್ ಮೇಲೆ ಮಡಿವಾಳ ಸಮುದಾಯ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದೆ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಮತ್ತು ನಿಗಮಕ್ಕೆ ಸಿಗಬೇಕಾದ ಎಲ್ಲಾ ಸವಲತ್ತುಗಳನ್ನು ಸರ್ಕಾರ ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಲಾಯಿತು. ಒಳ ಮೀಸಲಾತಿ ಎನ್ನುವುದು ಸಮುದಾಯದ ಹಕ್ಕಾಗಿದ್ದು, ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ನಡೆಯುವ ಬೃಹತ್ ಪ್ರತಿಭಟನೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಭಾಗವಹಿಸಬೇಕು ಎಂದು ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಇದೇ ವೇಳೆ ಕರೆ ನೀಡಿದರು. ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ನಿಗಮದ ಅಧ್ಯಕ್ಷರಾಗಿ ಈ ಮಂಡ್ಯ ಜಿಲ್ಲೆಗೆ ನಾವು ಎಸ್ಸಿ ಹೋರಾಟದ ಒಂದು ರೂಪರೇಷೆಗಳ ಸಭೆ ಕರೆದಿದ್ದೀವಿ 12ನೇ ತಾರೀಕು ವೈಮೋಹನ್ ಸಾಬ್ ಚೌಟ್ರಿಯಲ್ಲಿ. ಅದರ ಬಗ್ಗೆ ನಮ್ಮ ಜನಾಂಗದವ್ರನ್ನ ಅಲ್ಲಿ ಏನು ನಿಮ್ಮ ಸಲಹೆ ಸೂಚನೆಗಳು ಕೊಡೋದಕ್ಕೆ ನಾವು ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವು ಇಲ್ಲಿ ಮಂಡ್ಯ ಜಿಲ್ಲೆಗೆ ಬಂದಿದ್ದೀವಿ. ಇಲ್ಲಿ ಅಲ್ಲಿ 12ನೇ ತಾರೀಕು ಚರ್ಚೆ ಆಗುತ್ತೆ. ಇಲ್ಲಿ ನಾವು ನಿಗಮದ ಸವಲತ್ತುಗಳು ಏನೇನು ಸಿಗ್ತವೆ ಅದ್ರ ಬಗ್ಗೆ ನಾನು ಇಲ್ಲಿ ಕೂಲಂಕುಷವಾಗಿ ಎಲ್ಲರಿಗೂ ಹೇಳಿದ್ದೀನಿ ಮತ್ತು ನಿಗಮದ ವ್ಯವಸ್ಥಾಪಕರನ್ನು ಕರೆಸಿ ಅವ್ರ ಮುಖಾಂತರನೂ ಎಲ್ಲರಿಗೂ ತಿಳಿಸಿದ್ದೀನಿ. ಇಲ್ಲಿ ನನಗೆ ತುಂಬ ಖುಷಿಯಾಗೋ ವಿಚಾರ ಏನಂದರೆ ನಮ್ಮ ಮಡಿವಾಳ ಹೆಣ್ಮಗಳೊಬ್ಬಳು ಒಂದು ಸಾರಥಿ ಯೋಜನೆ ಅಂದರೆ ಕಾರ್ಗೆ ಸಾಲ ತಗೊಂಡು ಕಾರು ಓಡಿಸುವಂಥ ಸೌಭಾಗ್ಯ ನಮ್ಮ ಸಮಾಜದಲ್ಲೂ ಗಟ್ಟಿಯಾಗಿ ಮುಂದೆ ನಿಲ್ತೀರಿ ಅನ್ನೋದಕ್ಕೆ ಒಂದು ನಿದರ್ಶನ ಮಂಡ್ಯದಿಂದ ಸ್ಟಾರ್ಟ್ ಆಗಿದೆ. ಹಂಗಾಗಿ ನನಗೆ ತುಂಬ ಖುಷಿ ಆಗ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೆಣ್ಮಗುಗೆ ಸಾರಥಿ ಯೋಜನೆ ಇದು ನಮ್ಮ ಮಡಿವಾಳ ಶಾಂಕ್ಷನ್ ಆಗಿದೆ. ಗಂಗಾ ಕಲ್ಯಾಣ ಇವೆಲ್ಲವೂ ಸುಮಾರು 7 ತಾಲೂಕಿಗೂ 7 ಆಗಿದ್ದಾವೆ ಮತ್ತು ಗಂಗಾ ಕಲ್ಯಾಣ ಸಾರಥಿ 7 ತಾಲೂಕಿಗೂ ಆಗಿದ್ದಾವೆ. ನೇರ ಸಾಲಗಳು 28 ಜನಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿದ್ದಾವೆ. ಒಂದು 28 ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ವ್ಯಾಸಂಗಕ್ಕೆ ವರ್ಷ 1 ಲಕ್ಷ ರೂಪಾಯಿ ಅದೂ ಶಾಂಕ್ಷನ್ ಆಗಿದೆ. ಹೀಗಾಗಿ ನಮ್ಮದು ವಿಶೇಷ ಅನುದಾನ 25 ಲಕ್ಷದಿಂದ 50 ಲಕ್ಷ CET ಏನು ವಿದೇಶದಲ್ಲಿ ವ್ಯಾಸಂಗ ಮಾಡೋ ವಿದ್ಯಾರ್ಥಿಗಳಿಗೆ ವಿತೌಟ್ ಇಂಟ್ರೆಸ್ಟ್ ಆಗಿ 25 ಲಕ್ಷದಿಂದ 50 ಲಕ್ಷ ನಾವು ನಿಗಮದಿಂದ ಕೊಡ್ತಾ ಇದ್ದೀವಿ. ಅದನ್ನೆಲ್ಲ ಸದುಪಯೋಗ ಪಡ್ಕೊಬೇಕು ಅಂತ ನಾವು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ರಾಜ್ಯ ಬಜೆಟ್ ಇದೆ, ನಾಳೆ ಬಜೆಟಲ್ಲಿ ನಮ್ಮ ಸಮಾಜಕ್ಕೆ ನಾವು ಒಂದು 150 ಕೋಟಿ ಅನುದಾನವನ್ನು ಮಡಿವಾಳ ನಿಗಮಕ್ಕೆ ಕೇಳಿದ್ದೀರಿ. ಮತ್ತು ನಾವು ಬೇರೆ ಬೇರೆ ಒಂದು ನಮ್ಮ ಸವಲತ್ತುಗಳಿಗೆ ಬೇಕು ಅಂತ ಕೇಳಿದ್ದೀರಿ. ಅವಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ನಾವು ಅವ್ರನ್ನ ಹೋಗಿ ಲಾಸ್ಟು ಒಂದು ವಾರದಿಂದ ಭೇಟಿ ಮಾಡಿ ನಮ್ಮ ಮನವಿ ಅಂತ ಇದೇ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಅವರನ್ನು ಜಿಲ್ಲಾ ಪದಾಧಿಕಾರಿಗಳು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಸಭೆಯಲ್ಲಿ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷ ಎಂಎನ್ ರವಿ, ಸಹಕಾರ ಸಂಘದ ಅಧ್ಯಕ್ಷ ಗುರುರಾಜ್, ಮುಖಂಡರಾದ ಪದ್ಮಾವತಿ ರವಿ, ರಾಮಚಂದ್ರ, ಹನುಮಂತಪ್ಪ, ಕುಮಾರ್ ಹಾಗೂ ಕೃಷ್ಣ ಸೇರಿದಂತೆ ಸಂಘದ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು. ರಾಜ್ಯ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಬಜೆಟ್ ಮಂಡಿಸಲಿದ್ದಾರೆ. ಈ ಬೆನ್ನಲ್ಲೇ ಮಂಡ್ಯದಲ್ಲಿ ಪೌರಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ರಸ್ತೆಗಿಳಿದಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಂಡ್ಯ ಜಿಲ್ಲಾ ಪೌರಕಾರ್ಮಿಕರ ಸಂಘದ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಸ್ವಚ್ಛತೆಗಾಗಿ ಹಗಲಿರುಳು ಶ್ರಮಿಸುವ ಪೌರಕಾರ್ಮಿಕರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು.
ಪ್ರತಿಭಟನಾಕಾರರ ಮುಖ್ಯ ಬೇಡಿಕೆ ಎಂದರೆ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ಬಜೆಟ್ನಲ್ಲಿ ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಸಂಬಂಧಿಸಿದ ವಿಶೇಷ ಪ್ರಸ್ತಾವನೆಗಳನ್ನು ಸೇರಿಸಬೇಕು. ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ, ಆದರೆ ನಮ್ಮ ಮೂಲಭೂತ ಬೇಡಿಕೆಗಳನ್ನು ಮರೆತಿದೆ ಎಂದು ಕಾರ್ಮಿಕರು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂ.ವಿ. ನಾಗಣ್ಣಗೌಡ ಅವರು ಪೌರ ಕಾರ್ಮಿಕರ ಹಿತ ಕಾಯುವ ಬಜೆಟ್ ಇದಾಗಬೇಕು. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಎಚ್ಚರಿಸಿದರು. ಈ ಸಾರಿಯ ಬಜೆಟ್ನಲ್ಲಿ ಈ ರಾಜ್ಯದ ಮುನ್ಸಿಪಾಲ್ಟಿಗಳಲ್ಲಿ ನೇಮಕಾತಿ ಆಗದೆ ಖಾಲಿ ಉಳಿದಿರ್ತಕ್ಕಂಥ ಪೌರ ಕಾರ್ಮಿಕ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಮತ್ತು ಏನು 18,000 ಚಿಲ್ಲರೆ ಹೊರಗುತ್ತಿಗೆ ನೌಕರರು, ಕಸರ ಲಾರಿ ಚಾಲಕರಿರ್ಬೋದು, ಆಟೋ ಚಾಲಕರಿರ್ಬೋದು, ನೀರುಗಂಡಿಗಳಿರ್ಬೋದು, ಲೋಡರ್ಸು, ಕ್ಲೀನರ್ಸು, ಯೂಸಿಲಿ ವರ್ಕರ್ಸು, ಗ್ಯಾಂಗ್ಮನ್ನು, ಸ್ಯಾನಿಟರಿ ಸೂಪರ್ವೈಸರು, ನೆಲಭರ್ತಿ ಕಾರ್ಮಿಕರು ಇವರೆಲ್ಲರನ್ನೂ ಕೂಡ ಗುತ್ತಿಗೆ ಪಾವತಿಯಿಂದ ಆಚೆ ತಂದು ನೇರ ಪಾವತಿಗೆ ಒಳಪಡಿಸ್ಬೇಕು. ಅವ್ರನ್ನ ಈಗಾಗಲೇ ನೇರ ಪಾವತಿ ಇರ್ತಕ್ಕಂಥ ಪೌರ ಕಾರ್ಮಿಕರನ್ನ ಕಾಯಂ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಈ ಕೂಡಲೇ ನಾಳೆ ಬಜೆಟ್ನಲ್ಲಿ ಈ ಘೋಷಣೆಯನ್ನು ಮಾಡಬೇಕು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿಗಳಲ್ಲಿ ಎಲ್ಲ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತಿರ್ತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಚುನಾವಣಾ ಪೂರ್ವದಲ್ಲಿ ನೀಡಿತ್ತು. ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಬೆನ್ನು ತಡ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಕೂಡ ಎಲ್ಲ ಪೌರ ಕಾರ್ಮಿಕರನ್ನ ಸಂಪೂರ್ಣವಾಗಿ ಕಾಯಂ ಮಾಡ್ತಕ್ಕಂಥ ಘೋಷಣೆಯನ್ನು ಹೊರಡಿಸಬೇಕು. ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಸರ್ಕಾರ ಇದನ್ನು ಒಂದು ಸಕಾರಾತ್ಮಕವಾಗಿ ಪರಿಗಣಿಸಬೇಕು ಅಂತೇಳಿ ಆಗ್ರಹಿಸ್ತಿದ್ದೀವಿ. ಒಂದು ವೇಳೆ ಪರಿಗಣಿಸ್ತಿಲ್ಲ ಅಂತಂದರೆ ಏನು ನಮ್ಮ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲ ಇದೆಯೋ ನಿಜವಾಗ್ಲೂ ಕೂಡ ನಾವು ಮರುಪರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಜೊತೆ ನಿಲ್ಲಬೇಕಾ ಬೇಡವಾ ಅಂತಕ್ಕಂಥ ತೀರ್ಮಾನವನ್ನು ಕೂಡ ನಾವು ಕೈಗೊಳ್ಳಬೇಕಾಗ್ತದೆ. ಇಲ್ಲಿ 100ಕ್ಕೂ ಹೆಚ್ಚಿನ ಜನ ಪೌರ ಕಾರ್ಮಿಕರು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ನಾಳೆ ಬಜೆಟನ್ನು ಅನುಸರಿಸಿಕೊಂಡು ನಾವು ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಪ್ರತಿಭಟನೆಯಲ್ಲಿ ಮುಖಂಡ ನಾಗರಾಜು ಸೇರಿದಂತೆ ನೂರಾರು ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಲಿರುವ ಬಜೆಟ್ ಪೂರ್ವದಲ್ಲಿ ಇತರೆ ಯೋಜನೆಗಳಿಗೆ ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣ ಬಳಸುವುದಿಲ್ಲ ಎಂಬುದನ್ನು ಘೋಷಿಸಬೇಕು ಎಂದು ರಾಷ್ಟ್ರೀಯ ಭೀಮಪಡೆಯ ರಾಜ್ಯಾಧ್ಯಕ್ಷ ಎಚ್.ಎ. ಆತ್ಮಾನಂದ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಸತತ 3 ವರ್ಷಗಳಿಂದ ಎಸ್ಸಿ, ಎಸ್ಪಿ, ಟಿಎಸ್ಪಿ ಯೋಜನೆಯಿಂದ 39,000 ಕೋಟಿ ರುಗಳನ್ನು ಅನ್ಯ ಯೋಜನೆಗಳಿಗೆ ಬಳಸಿದ್ದಾರೆ. ಪ್ರಸ್ತುತ ಬಜೆಟ್ನಲ್ಲಿ ಘೋಷಣೆಯಾಗುವ ಅನುದಾನದಲ್ಲಿ 15,000 ಕೋಟಿ ಬಳಸುವ ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು. ಎಸ್ಸಿ, ಎಸ್ಪಿ, ಟಿಎಸ್ಪಿ ಯೋಜನೆಯಡಿ 15,000 ಇದ್ದ ಅನುದಾನವನ್ನು 42,000 ರುಗೆ ಏರಿಸಿದ್ದೇವೆ ಎನ್ನುವ ಸಿದ್ದರಾಮಯ್ಯ ಅವರು ಅದರಲ್ಲಿ 50% ಬೇರೆ ಯೋಜನೆಗಳಿಗೆ ವರ್ಗಾಯಿಸುತ್ತಿದ್ದಾರೆ. ಅಲ್ಲದೆ ಗ್ಯಾರಂಟಿ ಯೋಜನೆಗಳಿಗೆ 16 ಕೋಟಿ ರು ಬಳಕೆ ಮಾಡಿ ಉಳಿದ 7 ಕೋಟಿಯಲ್ಲಿ ದಲಿತರ ಪಾಲಿಗೆ ಉಳಿಸಲಿದ್ದಾರೆ ಎಂದು ದೂರಿದರು. ಸರಕಾರದ ಗ್ಯಾರಂಟಿಗೆ ವಿರೋಧವಿಲ್ಲ, ಆದರೆ ಅದರಿಂದಾಗುವ ಅನಾನುಕೂಲ ಗ್ರಹಿಸದೆ ಅವೈಜ್ಞಾನಿಕ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿದೆ. ಇವುಗಳಿಗೆ ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣ ಕಬಳಿಸಿ ದಲಿತರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಗ್ಯಾರಂಟಿಯ ಹಣ ದಲಿತರಿಗೆ ಹೋಗುತ್ತಿದೆ ಎನ್ನುವ ಮಂತ್ರಿಗಳು ಎಸ್ಸಿ, ಎಸ್ಪಿ, ಟಿಎಸ್ಪಿ ಯೋಜನೆಯ ಜೊತೆಗೆ ಅಲ್ಪಸಂಖ್ಯಾತ, ಲಿಂಗಾಯತ, ಒಕ್ಕಲಿಗ ಅಭಿವೃದ್ಧಿ ನಿಗಮಗಳ ಅನುದಾನ ಏಕೆ ಬಳಸುತ್ತಿಲ್ಲ ಎಂದು ಪ್ರಶ್ನಿಸಿದರು. ಕಳೆದ ಬಾರಿ ಏನು ದಲಿತರ ಧ್ವನಿ, ದಲಿತರ ಆಶಾಕಿರಣ, ಸಮಾಜಮುಖಿ ನಾಯಕ, ಸಮಾಜವಾದವನ್ನು ಇಟ್ಕೊಂಡು ಬಂದಂಥ ಒಬ್ಬ ನಾಯಕರು ಭಾಳ ಅಪಾರವಾದಂಥ ನಂಬಿಕೆಯನ್ನು ಈ ಸಮುದಾಯ ಇಟ್ಕೊಂಡಿತ್ತು. ಎಲ್ಲೋ ಹೊಸ ಯೋಜನೆಗಳು ನಮಗೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಅಂದ್ಕೊಂಡಿದ್ವಿ. ಆದರೆ ಸಿದ್ದರಾಮಯ್ಯನವರು 18ನೇ ದಾಖಲೆಯ ಬಜೆಟ್ನೇನೋ ಮಂಡಿಸ್ತಾ ಇದ್ದಾರೆ. ಆದರೆ ಅವ್ರು ಕೊಟ್ಟಂಥ ಗ್ಯಾರಂಟಿಗಳು ಏನಿದೆ, ಆ 5 ಗ್ಯಾರಂಟಿಗಳಿಗೆ ಜನ ಇವತ್ತು ಯಾವುದೇ ಒಂದು ನಿಬಂಧನೆ ಇಲ್ಲದೆ, ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೆ ಅವೈಜ್ಞಾನಿಕವಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆ ನಂತರದಲ್ಲಿ 2-3 ತಿಂಗಳು ಆದ ನಂತರ ಅದನ್ನು ಎಲ್ಲರಿಗೂ ಕೊಡಬೇಕಾದಂಥ ಅನಿವಾರ್ಯತೆ ಅವರಿಗೆ ಸೃಷ್ಟಿಯಾಯಿತು. ಹಾಗಾಗಿ ಯಾವುದೇ ಕಂಡೀಷನ್ ಆಗದೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು. ಹಾಗಾಗಿ ಜನ ಒಂದು ಆಂದೋಲನ ಶುರು ಆಯಿತು. ನೀವು ಯಾವುದೇ ಕಂಡೀಷನ್ ಹಾಕಿಲ್ಲ, ಹಾಗಾಗಿ ಎಲ್ಲರಿಗೂ ಕೊಡ್ತೀವಿ ಅಂತೇಳಿದರೆ ಏನು ಅವ್ರು ಹೇಳ್ದಂಗೆ ಕಾಕ ಪಾಟೀಲ ನಿನಗೂ ಫ್ರೀ, ಮಾಧವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಎಂದಂಗೆ ಎಲ್ಲರಿಗೂ ಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಆದರೆ ಅವತ್ತೇ ನಾವು ಈ ಹಣವನ್ನು ನೀವು ಎಲ್ಲಿಂದ ಹೊಂದಿಸ್ತೀರಿ ಅಂತ ಅನೇಕ ಸಂಘಟನೆಗಳು ಕೇಳಿದ್ವು, ವಿರೋಧ ಪಕ್ಷನೂ ಕೂಡ ಕೇಳಿತ್ತು. ಅದಕ್ಕೆ ಅವ್ರು ಕೊಟ್ಟಂಥ ಉತ್ತರ, ಭ್ರಷ್ಟಾಚಾರವನ್ನು ನಿಲ್ಲಿಸ್ಬಿಟ್ರೆ
ಈ ಗ್ಯಾರಂಟಿಗಳನ್ನು ಕೊಡ್ತೀವಿ. 52,000 ಕೋಟಿಯ ದೊಡ್ಡ, ಪ್ರತಿ ವರ್ಷ 52,000ಕ್ಕೂ ಹೆಚ್ಚು ಹಣವನ್ನು ಗ್ಯಾರಂಟಿಗಳಿಗೆ ಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಗ್ಯಾರಂಟಿಗಳ ವಿರೋಧ ನಮ್ಮದಲ್ಲ, ಆದರೆ ಗ್ಯಾರಂಟಿಗಳಿಗೆ ನಿಮ್ಮ ತಯಾರಿ ಏನು, ಎಲ್ಲಿಂದ ಹಣ ತರ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಸಿದ್ದರಾಮಯ್ಯನವರು ಹೇಳಬೇಕು ಅಂದರೆ, ಈಗ ಏನು SCP TSP ದುರ್ಬಳಕೆಯ, ಅದನ್ನು ಕಬಳಿಸಿರುವಂಥ, ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅಂತ ನಾವು ಹೇಳೋಕ್ಕೆ ಹೊರಟಿದ್ದೀವಿ. ಇಡೀ ಒಟ್ಟಾರೆ ಬಜೆಟ್ನ ಗ್ರಾಹಕ 4.5 ಲಕ್ಷ ಕೋಟಿ ಆದರೆ ಈ ಗ್ಯಾರಂಟಿಗಳಿಗೆ 52,000 ಕೋಟಿ ಪ್ರತಿ ವರ್ಷ ತರಬೇಕಾಯ್ತು ಅವರು. ಇದಕ್ಕೆ ಗ್ಯಾರಂಟಿಗಳಿಗೋಸ್ಕರ 2023-24ರಲ್ಲಿ ಅವರು SCP TSP ಹಣದಿಂದ 11,000 ಕೋಟಿಯನ್ನು, 11,144 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ. 24-25ರಲ್ಲಿ 14,000 ಕೋಟಿ 282 ಕೋಟಿ ಹಣವನ್ನು ಬಳಸ್ಕೊಂಡಿದ್ದಾರೆ. ಹಾಗೆ 25 ಮತ್ತು 26 13,433 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ. ಒಟ್ಟಾರೆ ಅಮೌಂಟು 38,859 ಕೋಟಿ ಹಣವನ್ನು ಇದುವರೆಗೂ, ಈ ಬಜೆಟ್ಟಿನವರೆಗೂ SCP TSP ಹಣವನ್ನು ಬಳಸ್ಕೊಂಡಿದ್ದಾರೆ. ಆದರೆ ಅವರು ಏನು ಗ್ಯಾರಂಟಿಗಳ ಘೋಷಣೆ ಮಾಡಿದ್ರು, ಈ SCP TSP ಹಣ ಯಾರಿಗೆ ಬಳಕೆ ಆಗಬೇಕಾಗಿತ್ತು? ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ನಿತ್ಯಾನಂದ, ಜಿಲ್ಲಾಧ್ಯಕ್ಷ SP ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದರು. ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಜಿಲ್ಲಾಡಳಿತ, ಜಿಪಂ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮೆಮ್ಸ್, ತಾಲೂಕು ಪಂಚಾಯಿತಿ, ಅರಕೆರೆ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾರ್ಚ್ 10ರಂದು ಶ್ರೀರಂಗಪಟ್ಟಣ ತಾಲೂಕಿನ ನೇರಲೆಕೆರೆ ಗ್ರಾಮದ ವಿಶ್ವಮೈತ್ರಿ ಬೌದ್ಧ ವಿಹಾರದಲ್ಲಿ ಆಯೋಜಿಸಲಾಗಿದೆ ಎಂದು ಡಾ. BR ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ HG ಗಂಗಾರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದೃಢ ಆರೋಗ್ಯದ ಕಡೆ ಗ್ರಾಮೀಣ ಜನರ ನಡೆ, ವ್ಯಸನಮುಕ್ತ ಜಿಲ್ಲೆಯ ಕಡೆ ನಮ್ಮ ನಡೆ ಘೋಷವಾಕ್ಯದೊಂದಿಗೆ ಶಿಬಿರ ನಡೆಯಲಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ. ಕುಮಾರ್ ಉದ್ಘಾಟಿಸಲಿದ್ದು, ಜಿಲ್ಲಾ SP ಡಾ. VJ ಶೋಭಾರಾಣಿ ಘನ ಉಪಸ್ಥಿತರಿರುವರು. ಜಿಪಂ ಸಿಇಒ KR ನಂದಿನಿ ಅಧ್ಯಕ್ಷತೆ ವಹಿಸಲಿದ್ದು, DHO ಡಾ. ಮೋಹನ್, ಮಿಮ್ಸ್ ನಿರ್ದೇಶಕ ಡಾ. ನರಸಿಂಹಸ್ವಾಮಿ, ಅಧೀಕ್ಷಕ ಡಾ. ಶಿವಕುಮಾರ್, ಶ್ರೀರಂಗಪಟ್ಟಣ ತಹಸೀಲ್ದಾರ್ ಚೇತನ್ ಯಾದವ್, PDO ಡಾ. ಆಶಾಲತಾ ಉಪಸ್ಥಿತರಿರುವರು ಎಂದು ವಿವರಿಸಿದರು. ನೇರಲೆಕೆರೆಯಲ್ಲಿ ಮಾರ್ಚ್ 10ರಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಅದರ ಅಧ್ಯಕ್ಷರಾದಂತಹ ಜಯರಾಮಯ್ಯನವರು ವಕೀಲರು ಅವರು ಆಯೋಜಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆಯೇ ಜಿಲ್ಲಾ ಪಂಚಾಯತ್ CO ಅವರು ಕೂಡ ಉಪಸ್ಥಿತರಿರ್ತಾರೆ. ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶವಾದರೂ ಇಷ್ಟೇ, ಆ ಒಂದು ಭಾಗದ ಶ್ರೀಸಾಮಾನ್ಯರಿಗೆ, ಬಡಜನತೆಗೆ ಮತ್ತು ವೃದ್ಧರಿಗೆ ಮತ್ತು ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಆರೋಗ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಒಂದು ಸದುದ್ದೇಶದಿಂದ ಈ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಶ್ರೀಸಾಮಾನ್ಯರು ಸಕಾಲದಲ್ಲಿ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಎಲ್ಲ ಸಂಘಟನೆಯ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಬುದ್ಧ ಭಾರತ ಫೌಂಡೇಶನ್ಗೆ ನಾವು ನೈತಿಕ ಬೆಂಬಲ ನೀಡ್ತಾ ಇದ್ದೇವೆ. ಯಾಕೆಂತಂದರೆ ಇಂಥ ಸದುದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಜಯರಾಮಯ್ಯನವ್ರಿಗೆ ನಾವು ನೈತಿಕ ಬೆಂಬಲವನ್ನು ನೀಡಲೇಬೇಕಾಗಿದೆ, ಅನಿವಾರ್ಯ ಆಗಿದೆ. ಯಾಕೆ ಅಂತಂತಂದರೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋಕ್ಕಂಥ ಮನಸ್ಸುಗಳು ವಿರಳವಾಗಿದ್ದಾವೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಹಾಗೆ ಅವರು ಒಂದು ಸಣ್ಣ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವ್ರದ್ದೇ ಆದ ಪರಿಮಿತಿ ಒಳಗಡೆ. ಹಾಗಾಗಿ ನಾವು ಕೂಡ ಜೊತೆಲಿ ನಿಲ್ಲಬೇಕು ಅಂತ ನಮ್ಮ ಎಲ್ಲ ಜಾತಿ, ಧರ್ಮದ, ವರ್ಗದ ಭೇದ ಭಾವವಿಲ್ಲದೆ ಸಹಕಾರವನ್ನು ನೀಡ್ತಾ ಇದ್ದೇವೆ. ಅದಕ್ಕೆ ಹೆಸರಾಂತ ಮಂಡ್ಯ ಜಿಲ್ಲೆಯ ನುರಿತ ವೈದ್ಯರುಗಳು ಕೂಡ ಅಲ್ಲಿ ಬಂದು ಆರೋಗ್ಯ ತಪಾಸಣೆಯಲ್ಲಿ ಅವರು ಪ್ರಾಕ್ಟಿಕಲ್ಲಾಗೆ ಅಲ್ಲಿಯ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ.
ಈ ಒಂದು ವಿಚಾರದಲ್ಲಿ ಅಲ್ಲಿಯ ಭಾಗದ ಮತ್ತು ಜಿಲ್ಲೆಯ ಎಲ್ಲ ಗ್ರಾಮಸ್ಥರು ಮುಖಂಡರುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ಸುದ್ದಿಗೋಷ್ಠಿ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಬರಬೇಕು. ಶ್ರೀಸಾಮಾನ್ಯರು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡ್ಕೋಬೇಕು, ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಮತ್ತೊಮ್ಮೆ ಹೇಳಿ ಗೋಷ್ಠಿಯಲ್ಲಿ ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜೆ. ರಾಮಯ್ಯ, ಸಿದ್ದರಾಜು, ನಿರಂಜನ್ ಬೌದ್, ಟಿಸಿ ಗುರಪ್ಪ, ಮೋಹನ್ ಪ್ರಬುದ್, ಉಬೇದ್ ಇದ್ದರು.